ಇತ್ತೀಚೆಗೆ ಒಂದೊಂದು ರೀತಿಯಲ್ಲಿ ಲವ್ ಸ್ಟೋರಿಗಳು ಬೆಳಕಿಗೆ ಬರ್ತಾ ಇದೆ ದೇಶದೆಲ್ಲೆಡೆಯೂ ಕೂಡ. ನಮ್ಮಲ್ಲಿ ಅಷ್ಟೇ ಯಾಕೆ, ಈಗ ಗದಗ್ನಲ್ಲಿ ನೋಡಿ ವಿಚಿತ್ರ ಲವ್ ಜಿಹಾದ್ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಲವಂತವಾಗಿ ಮತಾಂತರ ಮಾಡಿರುವಂತ ಆರೋಪ, ಬಲವಂತವಾಗಿ ತಹಸೀನಾ ಹೊಸಮನಿ ಕುಟುಂಬದ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. 3 ವರ್ಷ ಪ್ರೀತಿಸಿ ಮದುವೆ ಆಗಿದ್ದ ವಿಶಾಲ್ ಮತ್ತು ತಹಸೀನಾ ರಿಜಿಸ್ಟರ್ ಮದುವೆ ಬಳಿಕ ಮುಸ್ಲಿಂ ಸಂಪ್ರದಾಯ ಪಾಲನೆಗೆ ಹುಡುಗನಿಗೆ ಒತ್ತಾಯವನ್ನ ಮಾಡಿದ. ಈಗ ವಿಶಾಲ್ಗೆ ಡಿವೋರ್ಸ್ ನೀಡೋಕೆ ಈಗ ತಹಸೀನಾ ಈಗ ಮುಂದಾಗಿರೋದು. ಲವ್ ಜಿಹಾದ್ ಪ್ರಕರಣದ ಬಗ್ಗೆ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳು. ಗದಗ್ನಲ್ಲಿ ವಿಚಿತ್ರವಾಗಿರುವಂಥ ಲವ್ ಜಿಹಾದ್ ಇದು. ವಿಚಿತ್ರ ಏನಿಲ್ಲ, ಹುಡುಗಿಯನ್ನ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡೋದು ಅಥವಾ ಹಿಂದೂ ಧರ್ಮದಲ್ಲಿರುವಂಥ ಹುಡುಗಿಯನ್ನ ಮುಸ್ಲಿಮಿಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು. ಈಗ ಹುಡುಗ ಹಿಂದೂ ಅಲ್ಲಿದ್ದಾನೆ, ಅವನನ್ನು ಮುಸ್ಲಿಮಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಾಂದರೆ ಅದು ನಿಖಾ ಅಂತ ಆಗೋದೇ ಇಲ್ಲ, ಅದಕ್ಕೊಂದೇನೋ ಕರೀತಾರೆ ಅವ್ರ ಹತ್ರ, ಅದನ್ನು ಒಪ್ಕೊಳ್ಳೋದೇ ಇಲ್ಲ ಅವರು. ಕನ್ವರ್ಟ್ ಆಗಬೇಕು ಅಂದಾಗ ಮಾತ್ರನೇ ಅದು ಮದುವೆ ಅಂತ ಅನಿಸ್ಕೊಳ್ಳುತ್ತೆ ಅಂತ ಅವರ ವಾದ. ರಿಜಿಸ್ಟರ್ ಮ್ಯಾರೇಜ್ ಆದ್ಯಾರಿ ಆಗಿನ ಮೇಲೆ ಅವ್ರ ಮನ್ಯಾಗ ಗೊತ್ತಾತ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು. ಆ ಹುಡುಗಿ ತಲೆಯಾಗ ಅವ್ರ ಮಾಮ ಇಬ್ರಾಹಿಂ ಸಾಬ್ ದಾವಲ್ ಖಾನ್ ಅವ್ರ ಮಾಮ, ಅವ್ರ ಮಮ್ಮಿ ಅಣ್ಣ, ಅವ್ರ ಮಮ್ಮಿ ಬೇಗಂ ಬಾನು, ಇವರಿಬ್ಬರು ಆಕಿನ ತಲೆ ತುಂಬಿದ್ರು. ನಮ್ಮ ಇದ್ರದಾಗ ಕಾಶ್ನಾಗ ತಗೋವನು, ನಮ್ಮ ಪದ್ಧತಿದಾಗ ತಗೋವಂಗ ಅಂತಂತ ನನಗೆ ಅವ್ರ ಮನ್ಯಾಗ ಆಕಿ ಹುಡುಗಿಗೆ ಹೇಳೋಣ. ಆ ಹುಡುಗಿ ನನ್ನ ಕಡೆ ಬಂದು ನೀನು ನಮಾಜಿಗೆ ಹೋಗ್ಬೇಕು, ನೀನು ನಮಾಜಿಗೆ ಹೋಗ್ಬೇಕು, ಇಸ್ಮಾಕ್ ಹೋಗ್ಬೇಕು, ಆಮೇಲೆ ನೀನು ನಮಾಜ್ ಮಾಡಬೇಕು, ಆಮೇಲೆ ನೀನು ಟೋಪಿಗೆ ಹಾಕ್ಬೇಕು, ಕಿವ್ಯಾಗಿನ ರಿಂಗ್ ತೆಗಿಬೇಕು, ಕುಂಕುಮ ಅಳಕಿಸ್ಬೇಕು ಅಂತಂತೆಲ್ಲ ನಂಗೆ ಇಷ್ಟೆಲ್ಲ ಹಿಂಸೆ ಟಾರ್ಚರ್ ಮಾಡಿದ್ದಾರೆ, ಅವರು ಮತಾಂತರ ಮಾಡಿದ್ದಾರೆ. ಮತ್ತು ಇದು ಮಾಡಿದ ಮೇಲೆ ರಿಜಿಸ್ಟರ್ ಆಗಿದ ಮೇಲೆ ಅವ್ರಿಗೆ ಗೊತ್ತಾಗಿ ಅವ್ರು ನನಗೆ ವಲ್ಯ ನಾನು ಅಂತಂದ್ರೂ ಇಲ್ಲಿ ನಮ್ಮ ಲಗ್ನ ಮಾಡ್ತೀವಿ, ನೀವು ಆ ಮಸೂತಿ ಕರ್ಕೊಂಡೋಗಿ ಮತಾಂತರ ಮಾಡಿದ್ರು ಸರ್. ಆ ಮತಾಂತರ ನಾನು ಬೇಡ ಅಂತಂದ್ರೂ ಅವ್ರು ನೀನು ಮಾಡ್ಕೊಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀವಿ, ನಿನಗೆ ಒಳಗೆ ಹಾಕ್ತೀವಿ, ನಿನಗೆ ಜೈಲ್ನಾಗ ಹಾಕ್ತೀವಿ ಅಂತಂದು ನಂಗೆ ಅವ್ರ ಮಮ್ಮಿಯರು, ಅವ್ರ ಮಾಮರು, ಅವ್ರ ಹುಡುಗಿ ಎಲ್ಲರೂ ನಂಗೆ ಎದುರಿಸಿದ್ರು ಸರ್. ಎದುರಿಸಿದ್ಲು ಸರ್. ಎದುರಿಸಿದ ಮೇಲೆ ನೀನು ಮಾಡಲೇಬೇಕು, ನೀನು ಮಾಡಲಿಲ್ಲ ಅಂತಂದ್ರೆ ನಿನಗೆ ರೇಪ್ ಕೇಸ್ ಮಾಡಿ. ದೇಶಾದ್ಯಂತ ಇಸ್ಲಾಂ ಹೆಸರಿನಲ್ಲಿ ಲವ್ ಜಿಹಾದರ ಮುಖಾಂತರ ಇಡೀ ಭಾರತವನ್ನು ಇಸ್ಲಾಮೀಕರಣಗೊಳಿಸ್ಬೇಕಂಥೇಳಿ ಕೆಲ ಮುಸ್ಲಿಮ ಯುವಕರು ಮತ್ತು ಮುಸ್ಲಿಂ ನಾಯಕರು ಹೊರಟಿದ್ದಾರೆ. ಅದೇ ಮಾದರಿ ಒಳಗೆ ನಾವೆಲ್ಲರೂ ಕೇಳ್ತಿದ್ವಿ, ಈ ಹಿಂದೆ ಹೆಣ್ಮಕ್ಳು ಮಾತ್ರ ಲವ್ ಮುಖಾಂತರ ಜಿಹಾದ್ ಮಾಡ್ತಾರೆ ಅಂತೇಳಿ. ಆದರೆ ಇವತ್ತು ಗದಗ ನಗರದೊಳಗೆ ಲವ್ ಮುಖಾಂತರ ವಿಶಾಲ್ ಎಂಬ ಯುವಕನನ್ನು ಮತಾಂತರ ಮಾಡಿದ ಹುನ್ನಾರ ನಡೆದಿದೆ. ಅದಕ್ಕೆ ನಾನು ಗದಗ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನನ್ನ ಸಹೋದ್ಯೋಗಿ ಭೀಮನಗೌಡ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭೀಮನಗೌಡ, ಮದುವೆ ಆಗೋಕ್ಕಿಂತ ಮುಂಚೆ ಅವನಿಗೆ ಗೊತ್ತಿರಲಿಲ್ವಂತ? ಅರುಣ್, ಇದು ಒಂದ್ ರೀತಿ ವಿಚಿತ್ರವಾದಂತಹ ಲವ್ ಪ್ರಕರಣ ಅಂತ ಹೇಳ್ಬೋದು. ಮೊದ್ಲೇನಂತಂದ್ರೆ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ಕೊಂಡು ಮುಸ್ಲಿಂ ಯುವಕರು ಲವ್ ಮಾಡಿ ಲವ್ ಜಿಹಾದ್ ಮಾಡ್ಕೋತಾ ಇದ್ರು ಅನ್ನುವಂಥದ್ದು. ಈಗ ಮುಸ್ಲಿಂ ಯುವತಿಯರನ್ನ ಮುಂದ್ಬಿಟ್ಟು ಹಿಂದೂ ಹುಡುಗರು ಅವ್ರನ್ನ ಲವ್ ಮಾಡಿ ನಂತರ ಅವ್ರನ್ನ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನುವಂಥದ್ದೊಂದು ಪ್ರಕರಣ. ಅದೇ ತರನಾಗಿ ವಿಶಾಲ್ ಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಒಂದು ಮುಸ್ಲಿಂ ಯುವತಿಯನ್ನ ಪ್ರೀತಿಸಿದ ವಿಷಯ ಮನೆಯವ್ರಿಗೆ ಗೊತ್ತಾದ್ಮೇಲೆ ಅವರಿಬ್ಬರನ್ನ ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಆದ ನಂತರ ಮುಸ್ಲಿಂ ಸಂಪ್ರದಾಯದಂತೆ ನೀವು ಮದುವೆ ಆಗ್ಬೇಕು ಅನ್ನುವಂಥದ್ದು ನಿಕಾ ಮಾಡ್ತಾರೆ. ನಿಕಾ ಮಾಡಿದ ನಂತರ ಅವನು ಅದಕ್ಕೆ ಒಪ್ಪಲ್ಲ ಅಂದ್ರೂ ಕೂಡ ಅವ್ರು ಹುಡುಗಿ ಬಲವಂತವಾಗಿ ಅವ್ನು ಒಪ್ಪಿಸ್ತಾಳೆ. ಅಂದ್ರೆ ನಾನು ಬೇಕಾತು ಅಂತಂದ್ರೆ ನಾ ಹೇಳ್ದಂಗೆ ಕೇಳು ಅಂತನ್ನುವಂಥದ್ದು. ಹಾಗಾಗಿ ಆ ಹುಡುಗ ಅಕ್ಕಿಗೋಸ್ಕರ ಬಲವಂತವಾಗಿ ಒಂದ್ ರೀತಿ ಮತಾಂತರ ಮಾಡ್ತಾರೆ. ಮತಾಂತರ ಮಾಡಿ ಅವ್ರಿಗೆ ಹೇಳ್ತಾರೆ ಕಿವಿ ಒಳಗಿಂದ ರಿಂಗ್ ತೆಗಿಬೇಕು, ಜೊತೆ ಕುಂಕುಮ ಅಳಕಿಸ್ಬೇಕು, ಟೋಪಿ ಹಾಕ್ಬೇಕು, ಜುಬ್ಬ ಹಾಕ್ಬೇಕು, ಪ್ರತಿದಿನ ನಮಾಜ್ಗೆ ಹೋಗ್ಬೇಕು ಅನ್ನುವಂಥದ್ದು ಬಲವಂತವಾಗಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿ ಅವನನ್ನ ಮುಸ್ಲಿಂ ಧರ್ಮದ ಮತಾಂತರಕ್ಕೆ ಮಾಡ್ಕೊಂಡು ಮದುವೆ ಮಾಡಿರುವಂತದ್ದು ವಿಡಿಯೋ ಒಂದ್ ರೀತಿ ವೈರಲ್ ಆಗುತ್ತೆ. ವೈರಲ್ ಆದ ನಂತರ ಅದು ಒಂದು ವಿಶಾಲ್ ಕುಮಾರ್ ಕುಟುಂಬಕ್ಕೆ ಗೊತ್ತಾಗುತ್ತೆ. ಗೊತ್ತಾದ ನಂತರ ಅವರು ಕೂಡ ಒಂದ್ ರೀತಿ ಆಶ್ಚರ್ಯ ಆಗ್ತಾರೆ. ಆಶ್ಚರ್ಯ ಆಗಿ ನಾವು ಹಿಂದೂ ಸಂಪ್ರದಾಯದಂತೆ ನಾವು ಮದುವೆ ಮಾಡ್ಕೋತೀವಿ ಅನ್ನುವಂಥದ್ದನ್ನ ವಿಶಾಲ್ ಕುಮಾರ್ ಅವರು ಮುಂದಾಗ್ತಾರೆ. ಈ ಒಂದು ವಿಷಯ ಆದ ನಂತರ ಆ ಒಂದು ತಹಸೀನಾ ಅನ್ನುವಂತ ಆಗ ಏನ್ ಮಾಡ್ತಾಳೆ, ಡಿವೋರ್ಸ್ಗೆ ಮುಂದಾಗ್ತಾಳೆ. ಇಲ್ಲ, ನಾನು ಇನ್ನು ಮುಸ್ಲಿಂ ಸಂಪ್ರದಾಯದಂತೆನೇ ಇರಬೇಕು, ಅದೇ ತರನಾಗಿರ್ಬೇಕು, ಅಂದ್ರೆ ಮಾತ್ರ ನಾನು ಇನ್ನು ಮದುವೆ ಆಗ್ತೀನಿ, ನಿನ್ ಜೊತೆ ಇರ್ತೀನಿ, ಇಲ್ಲಾಂದ್ರೆ ನಿನ್ ಮೇಲೆ ರೇಪ್ ಕೇಸ್ ಹಾಕ್ತೀನಿ, ನೀನು ಕೊಲೆ ಮಾಡಿಸ್ತೀನಿ ಅನ್ನುವಂತ ಕೆಲವು ಜೀವ ಬೆದರಿಕೆಗಳನ್ನ ಹಾಕಿ ಕೆಲವು ಕಾನೂನು ಇವನು ಕೂಡ ಅವ್ರಿಗೆ ಹೆದರಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಈಗ ಅವನು ಅನಿವಾರ್ಯವಾಗಿ ಶ್ರೀರಾಮ್ ಸೇನೆ ಸಂಘಟನೆ ಮೊರೆ ಹೋಗಿದ್ದಾನೆ. ಶ್ರೀರಾಮ್ ಸೇನೆ ಅವರಿಗೆ ಅವನಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇದೇ ತರ ಬೇರೆ ಯುವಕರಿಗೂ ಕೂಡ ಅನ್ಯಾಯ ಆಗ್ತದೆ. ಆಗುವ ಅನ್ಯಾಯವನ್ನ ತಡೆಗಟ್ಟಬೇಕು ಅಂತಂದು ಬಂದಂತ ಸಂತ್ರಸ್ತ ಯುವಕ ಮತ್ತು ಶ್ರೀರಾಮ್ ಸೇನೆ ಸಂಘಟನೆಯವರು ಈಗ ಎಸ್ಪಿಗೆ ಒಂದು ದೂರು ನೀಡಿರುವಂತದ್ದು. ಅರುಣ್ ಕುಮಾರ್.
ಓಕೆ ಭೀಮನ್ಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.